ಸಂಡೇ ಮಾರ್ನಿಂಗ್ ಇವತ್ತಿನ ಬೆಳಗಿನ ತಿಂಡಿಗೆ ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದವಾಗ ರಾತ್ರಿ ಒಂದು ರೈಸ್ ಸ್ವಲ್ಪ ಜಾಸ್ತಿನೇ ಉಳಿದ್ಬಿಟ್ಟಿತ್ತು. ಹಾಗೆ ಪುದೀನ ರೈಸ್ ಮಾಡ್ಕೊಳ್ಳೋಣ ಅಂತ ಬಾಣಲೆಲೆ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡಿಕೊಂಡೆ. ಅದನ್ನು ಮಾಡೋದಕ್ಕೆ ಒಂದು ಚಿಕ್ಕ ಮಿಕ್ಸಿ ಜಾರನ್ನ ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಒಂದು ಹಿಡಿಯಷ್ಟು ಪುದೀನನ ಹಾಕ್ತಾಯಿದ್ದೀನಿ. ಫ್ರೆಶ್ ಆಗಿ ತೊಳೆದಿಟ್ಕೊಂಡಿರೋಂಥ ಪುದೀನನ ಇವಾಗ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಹಾಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ. ಅದರ ನಂತರ ಖಾರಕ್ಕೆ ಅನುಗುಣವಾಗಿ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಶುಂಠಿ ಹಾಗೆ ಬೆಳ್ಳುಳ್ಳಿ, ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಬರುವಂಥದ್ದು. ಹಾಗೆ ನಿಮಗೆ ಕೊಬ್ಬರಿ ಬೇಕನ್ಸಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಹಾಗೆ ಅದನ್ನು ಗ್ರೈಂಡ್ ಮಾಡಿಕೊಂಡು ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಅಗಲವಾದ ಪಾತ್ರೆ ತೊಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಗೆ ಬಿಳಿ ಎಳ್ಳನ್ನು ಹಾಕ್ಕೊತಾ ಇದ್ದೀನಿ. ನಿಮಗೆ ಬೇಕನ್ಸಿದ್ರೆ ಕಡಲೆಕಾಯಿ ಬೀಜ ಅಥವಾ ಹಸಿ ಬಟಾಣಿ ಇರುತ್ತಲ್ವ, ಅದನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಹಾಗೆ ನಾನಿಲ್ಲಿ ಯಾವುದೇ ಸ್ಪೈಸಸನ್ನು ಕೂಡ ಯೂಸ್ ಮಾಡ್ತಾಯಿಲ್ಲ. ಬೇಕನ್ಸಿದ್ರೆ ಹಾಕ್ಕೋಬೋದು, ಇಲ್ಲಾಂದರೆ ಬೇಕಾಗಿಲ್ಲ. ಸ್ವಲ್ಪ ಇದು ಏನಂದರೆ ಬಿಳಿ ಎಳ್ಳು ಸಿಡಿತಿದ್ದ ಹಾಗೆ ಸ್ವಲ್ಪ ಈರುಳ್ಳಿ ಹಾಗೆ 2 ಟೊಮೆಟೊ ಹಾಕ್ಕೊಂಡಿದ್ದೀನಿ. ಟೊಮೆಟೊ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿದ್ದೀನಿ, 2 ಹಾಕ್ಕೊಂಡಿದ್ದೀನಿ. ನಿಮಗೆ ಬೇಡ ಅನಿಸಿದ್ರೆ 1 ಕೂಡ ಹಾಕ್ಕೋಬೋದು. ಹಾಗೆ ಅದಕ್ಕೆ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್ ಹಾಗೆ ಅಚ್ಚ ಖಾರದ ಪುಡಿನ ಹಾಕ್ಕೊಂಡಿದ್ದೀನಿ. ಗರಂ ಮಸಾಲ ಇಲ್ಲ ಅಂತ ಅಂದರೆ ನೀವು ಚಕ್ಕೆ ಲವಂಗ ಅದನ್ನು ಸ್ವಲ್ಪ ಹಾಕ್ಕೋಬೋದು. ಸೋಂಪು ಕಾಳನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಕಸೂರಿ ಮೇಥಿ ಬೇಕನ್ಸಿದ್ರೆ ಎಣ್ಣೆ ಜೊತೆಗೆ ಹಾಕ್ಕೋಬೋದು. ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ನಾನು ರುಬ್ಬಿಟ್ಕೊಂಡಿರುವಂಥ ಪೇಸ್ಟನ್ನು ಸೇರಿಸಿದ್ದೀನಿ. ಕೊತ್ತಂಬರಿ ಹಾಗೆ ಪುದೀನ ಪೇಸ್ಟ್ ಮಾಡ್ಕೊಂಡಲ್ಲ, ಅದನ್ನು ಸೇರಿಸ್ಕೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ, ಆಯಿತಾ. ಮಿಕ್ಸ್ ಮಾಡ್ಕೊಂಡಿದ್ದಾದ ನಂತರ ಚೆನ್ನಾಗಿ ಎಣ್ಣೆ ಬಿಟ್ಕೊಂಡ್ಬರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡಿಟ್ಕೊಳ್ಳಿ. ಉಪ್ಪನ್ನು ಸೇರಿಸ್ಕೊಂಡು ಒಂದು ನಿಂಬೆಹಣ್ಣನ್ನು ಹಾಕ್ತಾಯಿದ್ದೀನಿ ನಾನು. ನಿಂಬೆಹಣ್ಣು ಬೇಕನ್ಸಿದ್ರೆ ಹಾಕಿ, ಇಲ್ಲಾಂದರೆ ಬೇಡ. ಹಾಗೆ ನಿಂಬೆಹಣ್ಣನ್ನು ಹಾಕ್ಕೊಂಡು ಒಂದು ಬೀಜ ಕೂಡ ಬಿದ್ದುಬಿಡ್ತು, ಅದನ್ನು ತೆಗೆದಿಲ್ಲ ನಾನು. ಹಾಗೆ ನಿಂಬೆಹಣ್ಣನ್ನು ಹಾಕ್ಕೊಂಡು ಅದಾದ ನಂತರ ನಾನು ಎಳ್ಳಿಕಾಯನ್ನು ಹಾಕ್ಕೊಂಡಿರೋದಾಯ್ತಾ. ಇಲ್ಲಿ ನಿಂಬೆಹಣ್ಣಿನ ಬದಲಾಗಿ ಎಳ್ಳಿಕಾಯಿ ಹಾಕ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ. ಹಾಗೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಚಿತ್ರಾನ್ನ ಟೇಸ್ಟ್, ಹಾಗೆ ಪುದೀನ ಚಿತ್ರಾನ್ನ ಅಂತ ಹೇಳ್ಬೋದು, ಅಷ್ಟೇ ಚೆನ್ನಾಗಿ ಬರುತ್ತೆ. ಹಾಗೆ ಚೆನ್ನಾಗಿ ಮಿಕ್ಸ್ಕೊಂಡು ಕೊಟ್ಟು ಒಂದು ಉಪ್ಪು ಬೇಕನ್ಸಿದ್ರೆ ಸೇರಿಸಿ, ಮೇಲೆ ಬೇಕಂದರೆ ಕೊತ್ತಂಬರಿ ಸೊಪ್ಪು ಹಾಕ್ಕೋಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಕೋಬೋದು. ಯಾಕಂದರೆ ಕೊತ್ತಂಬರಿ ಸೊಪ್ಪು ಹಾಕೋದು ಆಲ್ರೆಡಿ ರುಬ್ಬೋದಕ್ಕೆ ಹಾಕಿದ್ದೀವಲ್ಲ, ಅದಕ್ಕೋಸ್ಕರ. ಹಾಗೆ ಮೇಲ್ಗಡೆ ತುಪ್ಪದಲ್ಲಿ ಹುರಿದಿರೋವಂಥ ಗೋಡಂಬಿನ ಹಾಕ್ಕೊಂಡಿದ್ದೀನಿ. ತುಪ್ಪ ಬೇಕನ್ಸಿದ್ರೆ ಇನ್ನೂ ಜಾಸ್ತಿ ಹಾಕ್ಕೋಬೋದು ನೀವು. ತುಂಬಾ ಚೆನ್ನಾಗಿ ಫ್ಲೇವರ್ ಬರುತ್ತೆ ಬ್ರೇಕ್ಫಾಸ್ಟ್ಗೆ, ಹಾಗೆ ಲಂಚ್ಗೆ, ಹಾಗೆ ಇದಕ್ಕೆ ಏನಂದರೆ ಕಿಡ್ಸ್ಗೆ ಮಧ್ಯಾಹ್ನದ ಊಟಕ್ಕೆ, ಅದಕ್ಕೆ ಯಾವಾಗ ಬೇಕಾದರೂ ಸಂಜೆ ಟೈಮ್ ಅನ್ನ ಸಾಂಬಾರು ತಿಂದು ಬೇಜಾರಾಗಿದೆ ಅಂದರೆ ಇದನ್ನು ಕೂಡ ಈ ರೀತಿ ಮಾಡ್ಕೋಬೋದು. ಬೆಳಗಿನ ತಿಂಡಿಗೂ ಕೂಡ ನೀವು ಮಾಡ್ಕೋಬೋದು. ಲಂಚ್ ಬಾಕ್ಸ್ಗೂ ತುಂಬಾ ಚೆನ್ನಾಗಿರುವಂಥ ಒಂದು ಪುದೀನ ರೈಸ್ ತುಂಬ ಚೆನ್ನಾಗಿ ರೆಡಿಯಾಗಿತ್ತು. ಟೇಸ್ಟ್ ತುಂಬಾ ಚೆನ್ನಾಗಿತ್ತು. ಬೆಳಗಿನ ಬ್ರೇಕ್ಫಾಸ್ಟ್ ನಮ್ಮದು ಪುದೀನ ರೈಸ್ ಆಗಿತ್ತು. ಈ ರೈಸ್ನ ಖಂಡಿತ ರೆಸಿಪಿ ಟ್ರೈ ಮಾಡಿ, ತುಂಬಾ ಚೆನ್ನಾಗಿರುತ್ತೆ. ಬೆಳಗಿನ ತಿಂಡಿ ಆದ ನಂತರ ಹಾಗೆ ಮಧ್ಯಾಹ್ನಕ್ಕೂ ಕೂಡ ನಾನು ಬೇಗನೆ ಸಾಂಬಾರು ಮಾಡ್ಕೊಂಬಿಡೋಣ, ಆಮೇಲೆ ನಮಗೆ ಸ್ವಲ್ಪ ಟೈಮ್ ಸಿಗುತ್ತೆ, ಮಕ್ಕಳೆಲ್ಲ ಮನೆಯಲ್ಲೇ ಇರ್ತಾರಲ್ವ ಅನ್ನೋಕ್ಕೋಸ್ಕರ ನಾನು ಬೇಗನೆ ಸಾಂಬಾರಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಒಂದು ಆಲೂಗಡ್ಡೆ, 1 ಟೊಮೆಟೊ, 1 ಈರುಳ್ಳಿನ ತೊಗೊಂಡಿದ್ದೀನಿ. ಇಲ್ಲಿ ಮೊಳಕೆ ಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಸಾಂಬಾರೂ ಅಲ್ಲ ಅಥವಾ ಈ ಕಡೆ ಪಲ್ಯನೂ ಅಲ್ಲ, ಆ ರೀತಿ ಮಾಡ್ಕೊತಾ ಇದ್ದೀನಿ. ಒಂದು ಚಿಕ್ಕ ಕುಕ್ಕರ್ಗೆ ತರಕಾರಿಗಳನ್ನ ಹಾಕ್ಕೊಂಡಿದ್ದೀನಿ. ಹಾಗೆ 1 ಕಪ್ಪಷ್ಟು ಮೊಳಕೆ ಹೆಸರು ಕಾಳನ್ನು ಹಾಕ್ಕೊಂಡಿದ್ದೀನಿ. ಮೊಳಕೆ ಹೆಸರು ಕಾಳು ಬದಲಾಗಿ ನೀವು ಯಾವುದೇ ಕಾಳುಗಳನ್ನು ಕೂಡ ಹಾಕೋಬೋದು. ಸ್ವಲ್ಪ ಬೇಳೆ ಬೇಕನ್ಸಿದ್ರೆ, ತಿಕ್ನೆಸ್ ಬರಬೇಕಂದ್ರೆ ಇದ್ರ ಜೊತೆಗೆ ಸ್ವಲ್ಪ ಹೆಸರುಬೇಳೆ ಅಥವಾ ತೊಗರಿಬೇಳೆ ಯಾವುದನ್ನಾದರೂ ಕೂಡ ಸೇರಿಸ್ಕೋಬೋದು. ಅದಾದ ನಂತರ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಅದನ್ನು ವಿಜಿಲ್ ಬರೋದಕ್ಕೆ ಬಿಟ್ಟಿದ್ದೀನಿ. 1 ಅಥವಾ 2 ವಿಜಿಲ್ ಬಂದರೆ ಸಾಕಾಗುತ್ತೆ. ಹಸಿ ಕೊಬ್ಬರಿನ ತುರಿದ್ಬಿಟ್ಟು ನಾನು ಈ ರೀತಿ ಡಬ್ಬದಲ್ಲಿ ಹಾಕಿಟ್ಕೊಂಡಿದ್ದೀನಿ. ಯಾಕಂದರೆ ಒಂದು ಸರಿ ಹೊಡೆದಾವಾಗ ಪೂರನೂ ನಾವು ಖಾಲಿ ಮಾಡಲ್ಲ, ಹಾಗೆ ಇರುತ್ತಲ್ವ, ಆವಾಗ ಕೆಟ್ಟೋಗುತ್ತೆ, ಹಾಗೆ ಸ್ಮೆಲ್ ಬಂದುಬಿಡುತ್ತೆ. ಸ್ಮೆಲ್ ಬಂದರೆ ಸಾಂಬಾರಿಗೆ ಚಟ್ನಿಗೆ ಯೂಸ್ ಮಾಡೋಕ್ಕಾಗಲ್ಲ. ಅದಕ್ಕೋಸ್ಕರ ಒಂದು ಸ್ವಲ್ಪ ಹೊತ್ತು ಬಿಸಿಲಲ್ಲಿಟ್ಟು, ಒಂದು ದಿನ ಎಲ್ಲ ಬಿಸಿಲಿದ್ದರೆ ಬಿಸಿಲಲ್ಲಿಟ್ಟು ಆಮೇಲೆ ಈ ರೀತಿ ಎತ್ಕೊಂಡು ನಾವು ಬಾಕ್ಸಲ್ಲಿ ಹಾಕೋಬೋದು, ಅಥವಾ ಆವಾಗಿಂದ ಅವಾಗೆ ತುರಿದ್ಬಿಟ್ಟು ಸಹ ಹಾಕೋಬೋದು. ಮಸಾಲೆಗೆ ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ ಹಾಗೆ ಕೊಬ್ಬರಿ ಹಾಕ್ಕೊಂಡಿದ್ದೀನಿ. ಹುಣಸೆಹಣ್ಣು ಕೂಡ ಹಾಕ್ಕೊಂಡಿದ್ದೀನಿ. ಆ ಮಸಾಲೆ ರುಬ್ಕೊಳ್ಳೋಷ್ಟರಲ್ಲಿ ನಾನು ರೈಸ್ಗೂ ಸಹ ಇಟ್ಬಿಡೋಣ ಅಂತ ಇನ್ನೊಂದು ಸೈಡ್ ಗ್ಯಾಸ್ ಖಾಲಿ ಇತ್ತಲ್ವ, ಅದಕ್ಕೆ ರೈಸನ್ನು ತೊಳ್ಕೊತಾ ಇದ್ದೀನಿ. 2 ಅಥವಾ 3 ಸಾರಿ ಚೆನ್ನಾಗಿ ತೊಳ್ಕೊಂಡು, 2 ಸಾರಿ ನಾನು ಹಾಗೆ ಕೈ ಹಾಕಿ ಕ್ಲೀನಾಗಿ ತೊಳಿತೀನಿ. ಆಮೇಲೆ 3ನೇ ಸಾರಿಗೆ ಸುಮ್ಮನೆ ನೀರು ಹಾಕಿ ಹಾಗೆ ಚೆಲ್ತೀನಿ, ಆಯಿತಾ. ಅದಾದ ನಂತರ ಚೆನ್ನಾಗಿ ನೋಡಿಕೊಂಡು ರೈಸ್ಗೆ ಎಷ್ಟು ಬೇಕೋ ಅಷ್ಟು ನೀರನ್ನು ಇಟ್ಬಿಟ್ಟು ಹಾಕಿ ರೈಸ್ನು ಕೂಡ ನಾನು ಕುಕ್ಕರಲ್ಲಿ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ಬಾಗಿಸ್ತಾ ಇದ್ದೆ, ಇವತ್ತು ನಾನು ಜಾಸ್ತಿ ಟೈಮ್ ಇಲ್ಲ ಅನ್ನೋಕ್ಕೋಸ್ಕರ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಇವಾಗ ಮಿಕ್ಸಿ ಮಸಾಲೆ ರೆಡಿ ಆಯಿತು.
ಅದಷ್ಟರಲ್ಲಿ ಗ್ಯಾಸ್ ಸ್ಟವ್ನು ಕೂಡ ಕೈ ಸುಟ್ಟರೂ ಪರವಾಗಿಲ್ಲ, ನಾವೇನಂದರೆ ಲೇಡೀಸು ಆವಾಗಿಂದ ಆವಾಗೆ ನಮಗೆ ಕ್ಲೀನಾಗಿ ಹೋಗ್ಬಿಡಬೇಕು, ಆ ಥರ ನಮಗೆ ಅಲ್ವಾ. ಒಂದು ವಿಜಿಲ್ ಬರ್ತಾ ಇರುತ್ತೆ, ಕೆಳಗಡೆ ಬೀಳ್ತಾ ಇರುತ್ತೆ, ಮತ್ತು ಒರೆಸ್ತಾ ಇರ್ತೀವಿ. ಇದೇ ರೀತಿ ನೀವು ಕೂಡ ಹಾಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೋಡಿ, ಇವಾಗ ನಂದು ಗ್ಯಾಸ್ ಸ್ಟವೆಲ್ಲ ಒರೆಸಿದ್ದಾಗಿದೆ. ನಾನು ಇನ್ನಷ್ಟು ರೈಸ್ ಅದೆಲ್ಲ ಆಗೋಷ್ಟೊತ್ತಿಗೆ ಮತ್ತೊಂದು ಸರಿ ಗಲೀಜಾಗುತ್ತೆ, ಆಯಿತಾ. ಅವಾಗ ಮತ್ತೆ ಒರೆಸ್ಕೊಳ್ಳೋದು, ಇದಕ್ಕೆ ನಮ್ಮ ಕೆಲಸಗಳೇನಾಗುತ್ತೆ ಮುಗಿಯೋದೇ ಇಲ್ಲ ಅನಿಸುತ್ತೆ. ಆವಾಗಲೇ ಮಸಾಲೆ ಕೂಡ ರುಬ್ಬಿದ್ದಾಯಿತು, ತರಕಾರಿ ಕೂಡ ಬೆಂದಿದ್ದಾಯಿತು. ಇವಾಗ ಇದ್ರ ಜೊತೆಗೆ ನಾನು ಬೇಯಿಸ್ಕೊಂಡಿರೋಂಥ ತರಕಾರಿ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಇಷ್ಟ ಬಂದಿರೋ ತರಕಾರಿ ಹಾಕೋಬೋದು, ಅದ್ರ ಜೊತೆಗೆ ಒಂದು ಆಲೂಗಡ್ಡೆ ಮಾತ್ರ ಇರಲೇಬೇಕು, ಆವಾಗನೇ ಸಾಂಬಾರು ತುಂಬ ಚೆನ್ನಾಗಿ ಟೇಸ್ಟ್ ಬರುತ್ತೆ. ಇವಾಗ ಸ್ವಲ್ಪ ಹಸಿ ಕೊತ್ತಂಬರಿ ಹಾಕಿ ರುಚಿಗೆ ಉಪ್ಪು ಬೇಕನ್ಸಿದ್ರೆ ನೋಡಿಕೊಂಡು ಹಾಕ್ಕೊಂಡು ಕುದಿಸೋದಕ್ಕೆ ಬಿಡುವಂಥದ್ದು. ಇವಾಗ ಸಾಂಬಾರು ಕುದಿಯೋಷ್ಟರಲ್ಲಿ ನಾನು ರೈಸ್ ಆಗೋಷ್ಟರಲ್ಲಿ ಪಾತ್ರೆಗಳು ಬೀಳುತ್ತಲ್ವ, ಅಡುಗೆ ಮಾಡಿರೋವಂಥ ಸಾಂಬಾರಿಗೆ ಬೇಯಿಸಿರೋವಂಥ ಪಾತ್ರೆಗಳನ್ನ ಆವಾಗಿಂದ ಆವಾಗೆ ಕ್ಲೀನ್ ಮಾಡ್ಕೊಳ್ಳೋವಂಥ ರೂಢಿ ನನ್ನದು. ಯಾಕಂದರೆ ನಮಗೆ ಹಾಗೆ ಬಿಟ್ಟು ಹೋಗಿದರೆ ಮನಸ್ಸೆಲ್ಲ ಅಲ್ಲೇ ಇರುತ್ತೆ. ನಾವೆಲ್ಲೋ ಸ್ವಲ್ಪ ಆರಾಮಾಗಿ ಕೂತ್ಕೋಬೇಕು, ಅಥವಾ ಬೇರೆ ಏನಾದರೂ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅಡುಗೆ ಮನೆಯಲ್ಲಿ ಅಯ್ಯೋ ಪಾತ್ರೆ ಹಾಗೆ ಇದೆಯಲ್ಲ ಅಂತ ಅನಿಸೋದು ಸಹಜ ಎಲ್ಲ ಹೆಣ್ಮಕ್ಳಿಗೂ. ಅದಕ್ಕೋಸ್ಕರ ಆವಾಗಿಂದ ಆವಾಗೆ ಅದು ಮಾಡುವಾಗ ಅಂದರೆ ಒಂದು ಕಡೆ ಬೇಯ್ತಾ ಇರುತ್ತೆ, ಒಂದು ಕಡೆ ರೈಸ್ ಆಗ್ತಾ ಇರುತ್ತೆ, ಇನ್ನೊಂದು ಕಡೆ ಸಾಂಬಾರು ಆಗ್ತಾ ಇರುತ್ತೆ. ಆ ಟೈಮಲ್ಲಿ ಹಾಗೆ ನಿಲ್ಲೋದಕ್ಕಿಂತ ಒಂದು 4 ಪಾತ್ರೆಗಳನ್ನ ಆವಾಗಿಂದ ಆವಾಗೆ ತೊಳ್ಕೊಂಬಿಟ್ರೆ ಕಿಚನ್ ಕೂಡ ಕ್ಲೀನಾಗಿ ಕಾಣಿಸುತ್ತೆ, ಮನಸ್ಸಿಗೂ ಕೂಡ ಹೆಣ್ಮಕ್ಳಿಗೆ ನೆಮ್ಮದಿಯಾಗಿರುತ್ತೆ. ಈ ಥರ ವಯಸ್ಸನ್ನು ಕೂಡ ನಾನು ತೆಗೆದು ಕ್ಲೀನ್ ಮಾಡ್ಕೊತೀನಿ. ಯಾಕಂದರೆ ಒಂದೊಂದು ಸರಿ ರೈಸ್ ಅಥವಾ ತರಕಾರಿಗಳು ಹಾಗೆ ಅಂಟ್ಕೊಂಡಿರುತ್ತಲ್ವ, ಅದಕ್ಕೋಸ್ಕರ ನೀಟಾಗಿ ತೊಳೆದ್ಬಿಟ್ಟು ಸೈಡಲ್ಲಿ ಜೋಡಿಸ್ಕೊಳ್ಳುವಂಥದ್ದು. ಪಾತ್ರೆಗಳನ್ನ ತೊಳೆಯುವಾಗ ಯಾವಾಗಲೂ ಹಾಗೆ ನೀರು ಆಫ್ ಮಾಡ್ಕೊಂಡು ಯೂಸ್ ಮಾಡೋದು ತುಂಬಾ ಒಳ್ಳೆಯದು. ಪ್ರತಿಯೊಬ್ಬರು ಕೂಡ ನೋಡ್ತಾ ಇರ್ಬೋದು, ಇಷ್ಟು ನೀಟಾಗಿ ಆಗಿದೆ. ಅದಿಷ್ಟು ಪಾತ್ರೆ ಆಗೋಷ್ಟರಲ್ಲಿ ನಂದು ಸಾಂಬಾರು ಕೂಡ ರೆಡಿ ಆಗೋಯ್ತು ಅಲ್ವಾ. ರೈಸ್ ಕೂಡ ರೆಡಿ ಆಯಿತು, ಸಾಂಬಾರು ಕೂಡ ರೆಡಿ ಆಯಿತು. ಅದಷ್ಟರಲ್ಲಿ ನನ್ನ ಮಗ ಪೇರಲೆ ಹಣ್ಣು ಕಟ್ ಮಾಡಿದ್ದ, ಅದನ್ನು ಕೂಡ ತೊಗೊಂಡ್ಬಂದು ಅಮ್ಮ ತೊಗೊಳ್ಳಿ ಅಂತ ಕೊಡ್ತಾಯಿದ್ದ. ಅದಷ್ಟರಲ್ಲಿ ಅವ್ನು ಸೀಬೆಕಾಯಿ ಪೀಸ್ ಒಂದು ತೊಗೊಂಡು ಇನ್ನೊಂದು ನನ್ನ ಮಗನಿಗೆ ಎತ್ತಿಡ್ತಾ ಇದ್ದೀನಿ. ಹಾಗೆ ಇವಾಗ ನಮ್ಮ ಮನೆಯವ್ರಿಗೂ ಕೂಡ ಊಟ ಬಡಿಸ್ತಾ ಇದ್ದೀನಿ. ಉಪ್ಪಿನಕಾಯಿ ಜೊತೆಗೆ ಬಿಸಿ ಬಿಸಿ ಬೇಳೆ ಸಾಂಬಾರು ಹಾಗೆ ಉಪ್ಪಿನಕಾಯಿ ಜೊತೆಗೆ ಇವತ್ತಿನ ನಮ್ಮದು ಮಧ್ಯಾಹ್ನ ಬೆಳಗಿನ ಲಂಚ್ ರೆಸಿಪಿನ ಶೇರ್ ಮಾಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.